ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಟೊಪಾಲಜಿ, ಗ್ರಾಫ್ ಥಿಯರಿ ಮತ್ತು ಟೊಪಾಲಜಿನ ನೆಟ್ವರ್ಕ್ ಅನಾಲಿಸಿಸ್ ಮತ್ತು ನೆಟ್ವರ್ಕ್ ಸಿಂಥಸಿಸ್ ಸಬ್ಜೆಕ್ಟ್ಸ್ನಲ್ಲಿ ಯಾವ ರೀತಿ ಯುಟಿಲೈಸ್ ಮಾಡ್ತೀವಿ, ಹಾಗೆ ಈ ಗ್ರಾಫ್ಸ್ ಮತ್ತು ನೆಟ್ವರ್ಕ್ ಟೊಪಾಲಜಿಯಿಂದ ನಾವು ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳ್ಕೊಳ್ಳೋವಂಥ ಕಿರ್ಚಾಫ್ಸ್ ಲಾ ಇದರಲ್ಲೆಲ್ಲ ಯಾವ ರೀತಿ ಯುಟಿಲೈಸ್ ಆಗುತ್ತೆ. ಸೊ ಬೇಸಿಕಲಿ ಒಂದು ಬೇಸಿಕ್ಸ್ ಆಫ್ ಗ್ರಾಫ್ಸ್ ಏನೇನು ಅನ್ನೋದನ್ನು ಈ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲೊಂದು ಡಿ ಸಿ ಸರ್ಕ್ಯೂಟ್ ಒಂದು ತೊಗೊಂಡಿದ್ವಿ. ಡಿ ಸಿ ವೋಲ್ಟೇಜ್ ಸೋರ್ಸ್ ಇರೋವಂಥ ಒಂದು ಸರ್ಕ್ಯೂಟು. ಇದರಲ್ಲಿ 2 ರೆಸಿಸ್ಟರ್, ಒಂದು ಕೆಪಾಸಿಟ್ರು, ಒಂದು ಇಂಡಕ್ಟರ್ ಇದೆ. ಸೊ ಈ ಸರ್ಕ್ಯೂಟನ್ನು ಗ್ರಾಫ್ನಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಗ್ರಾಫಿಕಲಿ ಜಸ್ಟ್ ಹೀಗೆ ಫಸ್ಟು ಇದರ ಕಾರ್ನರ್ ಪಾಯಿಂಟ್ಸ್ ಅಥವಾ ಎಂಡ್ ಪಾಯಿಂಟ್ಸ್ನ ಮಾರ್ಕ್ ಮಾಡ್ತೀವಿ. ಸೊ ಈ ಎಂಡ್ ಪಾಯಿಂಟ್ಸ್ನ ನೋಡ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಬಂದು ನೋಡ್ಸ್ ಬಂದು ಎ, ಬಿ, ಸಿ ಮತ್ತು ಓ. ಸೊ 4 ನೋಡ್ ಇದೆ ಇಲ್ಲಿ. ಸೊ ಈ 4 ನೋಡು ಯಾವ ರೀತಿ ಕನೆಕ್ಟ್ ಆಗಿದೆ ಅನ್ನೋದನ್ನು ಗ್ರಾಫಿಕಲಿ ತಿಳಿಸೋದೇ ಈ ಟೊಪಾಲಜಿದು ವಿಶೇಷತೆ. ಸೊ ಗ್ರಾಫ್ನಲ್ಲಿ ನೋಡಿ, ಎ ಇಂದ 0ಗೆ ಒಂದು ಲೈನ್ ಇದೆ, ಹಾಗೆ ಓ ಇಂದ ಸಿಗೆ ಒಂದು ಲೈನ್ ಇದೆ, ಹಾಗೆ ಬಿ ಇಂದ ಸಿಗೆ ಒಂದು ರೆಸಿಸ್ಟರ್ ಲೈನು, ಇಲ್ಲೊಂದು ಇಂಡಕ್ಟರ್ ಲೈನು, ಇಲ್ಲೊಂದು ಕೆಪಾಸಿಟರ್ ಲೈನ್ ಇದೆ, ಆ್ಯಂಡ್ ಎ ಇಂದ ಸಿಗೆ ಒಂದು ಇಂಡಕ್ಟರ್ ಬರೋದನ್ನು ಒಂದು ಲೈನ್ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಈಗ ದಿಸ್ ಈಸ್ ನಥಿಂಗ್ ಬಟ್ ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದಿ ಗಿವೆನ್ ಸರ್ಕ್ಯೂಟ್. ಸೊ ಇದೇ ಗ್ರಾಫನ್ನು ನಾವು ಓರಿಯೆಂಟೆಡ್ ಗ್ರಾಫ್ ಮಾಡಬೇಕು ಅಂತಂದರೆ ಇದಕ್ಕೆ ನಾವು ಡೈರೆಕ್ಷನ್ಸನ್ನು ನಾವು ಅಸೈನ್ ಮಾಡಬೇಕಾಗತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈ ರೀತಿ ನಾವು ಡೈರೆಕ್ಷನ್ಸ್ನ ನಾವೇನಾದರೂ ಅಸೈನ್ ಮಾಡಿದ್ರೆ, ಕರೆಂಟ್ ಡೈರೆಕ್ಷನ್ಸ್ನ ನಾವು ಈ ರೀತಿ ಅಸೈನ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಸೊ ಈಗ ಈ ರೀತಿ ಕರೆಂಟ್ ಡೈರೆಕ್ಷನ್ಸ್ನ ನಾನು ಅಸೈನ್ ಮಾಡಿದ್ರೆ ದೆನ್ ದಿಸ್ ಬಿಕಮ್ಸ್ ಅನ್ ಓರಿಯೆಂಟೆಡ್ ಗ್ರಾಫ್. ಸೊ ಈಗ ಗ್ರಾಫ್ಗೂ ಟೊಪಾಲಜಿಗೂ ಏನಪ್ಪ ಸಂಬಂಧ, ಏನಪ್ಪ ವ್ಯತ್ಯಾಸ ಅಂತಂದರೆ, ಟೊಪಾಲಜಿ ಈಸ್ ಎ ಬ್ರಾಂಚ್ ವೇರ್ ಇದು ಈ ಒಂದು ಗ್ರಾಫ್ನಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ರೂ ಕೂಡ ಇದರ ಲೆಂತ್ ಮೇಲೆ ಯಾವುದೇ ಪ್ರಾಪರ್ಟಿನ ನಾನು ವಿಶ್ಲೇಷಣೆ ಮಾಡ್ದೇನೆ. ಲೆಂತ್ ಈಸ್ ನಥಿಂಗ್ ಬಟ್ ಸುಮ್ಮನೆ ಇದರ ಒಂದು ಕನೆಕ್ಟಿವಿಟಿನ ತೋರಿಸ್ಲಿಕ್ಕೆ ಇರೋವಂಥ ಒಂದು ಲೆಂತ್ ಅಂತ ಇಟ್ಕೊಂಡು, ಸೊ ಇದರಲ್ಲಿ ಈ ಒಂದು ಗ್ರಾಫಿಕಲ್ ವೇನಲ್ಲಿ ಬರೀ ನೆಟ್ವರ್ಕ್ ಕನೆಕ್ಟಿವಿಟಿ ಮೇಲೆ ಪ್ರಾಪರ್ಟೀಸ್ನ ನಾನು ಇದ್ರದ್ದು ವಿಶ್ಲೇಷಣೆ ಮಾಡೋದೇನೆ ಟೊಪಾಲಜಿದು ಬ್ರಾಂಚ್ನ ಉದ್ದೇಶ. ಸೊ ಅಂದರೆ ಯಾವ ರೀತಿ ಕನೆಕ್ಟೆಡ್ ಆಗಿದೆ, ಇದರಿಂದ ಯಾವ್ಯಾವ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ, ಯಾವ್ಯಾವ ಪ್ರಾಪರ್ಟಿ ಯಾವ್ಯಾವ ರೀತಿ ನಾವೊಂದು ಈ ನೆಟ್ವರ್ಕ್ ಯಾವ ರೀತಿ ಇದೆ ಅನ್ನೋದನ್ನು ನೋಡೋದಕ್ಕೆ, ಅಥವಾ ಈ ನೆಟ್ವರ್ಕ್ ಇದ್ರ ಇನ್ಪುಟ್ಟಿಂದ ಔಟ್ಪುಟ್ ಯಾವ ರೀತಿ ಬರುತ್ತೆ, ಇದನ್ನು ನಾನು ಸಾಲ್ವ್ ಮಾಡ್ಬೋದಾ, ಯಾವ ರೀತಿ ಸಾಲ್ವ್ ಮಾಡ್ಬೋದು, ಆ್ಯಂಡ್ ಇದರ ಒಂದು ಯಾವುದೇ ಒಂದು ಈ ಲೆಂತ್ ಮೇಲೆ ನಾನಿಲ್ಲಿ ಏನು ಉದ್ದೇಶನ ಇಟ್ಕೊಳ್ದೇನೆ, ಇಫ್ ಐ ಜಸ್ಟ್ ರೆಪ್ರೆಸೆಂಟ್ ಇಟ್ ಯೂಸಿಂಗ್ 2 lines ಆ್ಯಂಡ್ ಫೈಂಡ್ ಔಟ್ ದಿ ಪ್ರಾಪರ್ಟೀಸ್ ಆಫ್ ದಿಸ್ ನೆಟ್ವರ್ಕ್, ದೆನ್ ದಟ್ ಬ್ರಾಂಚ್ ಆಫ್ ಸೈನ್ಸ್ ಈಸ್ ಕಾಲ್ಡ್ ದಿ ಟೊಪಾಲಜಿ. ಅದು ದಟ್ ಬ್ರಾಂಚ್ ಆಫ್ ದಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಟೊಪಾಲಜಿ. ಸೊ ಈ ಒಂದು ಕೇಸ್ನಲ್ಲಿ ಈ ಥರ ಸಿಂಗಲ್ ಲೈನ್ ಡಯಾಗ್ರಾಮ್ಸ್ ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂತಂದರೆ, ಯೂಶ್ವಲಿ ಪವರ್ ಸಿಸ್ಟಮ್ ಇಂಜಿನಿಯರ್ಸ್ ಅವರು ಸೊ ಎಲ್ಲೆಲ್ಲಿ ನಮ್ಮ ಟ್ರಾನ್ಸ್ಮಿಷನ್ ಲೈನ್ಸ್ ಇವೆಲ್ಲನೂ ಹೇಗೆ ಹೋಗಿರುತ್ತೆ ಅದನ್ನೆಲ್ಲನೂ ಕೂಡ ಒಂದು ಸ್ಮಾಲ್ ಲೈನ್ ಡಯಾಗ್ರಾಮ್, ಸಿಂಗಲ್ ಲೈನ್ ಡಯಾಗ್ರಾಮ್ಸ್ ಅಂತ ಕರೀತಾರೆ. ಸೊ ಸಿಂಗಲ್ ಲೈನ್ ಡಯಾಗ್ರಾಮ್ಸ್ನ ಯೂಸ್ ಮಾಡ್ತಾರೆ. ಉದಾಹರಣೆಗೆ ಇದೊಂದು ಜನರೇಟಿಂಗ್ ಸ್ಟೇಷನ್ ಆದ ತಕ್ಷಣ ಒಂದು ಪವರ್ ಟ್ರಾನ್ಸ್ಫಾರ್ಮರ್ ಇದೆ. ಪವರ್ ಟ್ರಾನ್ಸ್ಫಾರ್ಮರಿಂದ ಹೀಗೆ ಒಂದು ಬಸ್ಗೆ ಹೋಗುತ್ತೆ. ಈ ಬಸ್ಸಿಂದ 2 ಲೈನ್ ಡಬಲ್ ಲೈನ್ ಸರ್ಕ್ಯೂಟ್ ಇದೆ. ಡಬಲ್ ಲೈನ್ ಸರ್ಕ್ಯೂಟಿಂದ ಎಗೈನ್ ಇಲ್ಲಿ 2 ಬಸ್ ಇದೆ. ಈ 2 ಬಸ್ಸಿಂದ ಹೀಗೆ ಟ್ರಾನ್ಸ್ಫಾರ್ಮರ್ ಇದೆ. ಸೊ ಇದನ್ನು ನೀವು ನೋಡ್ಬೋದು. ಇಲ್ಲಿ ಈ ಲೆಂತ್ ಏನು ಮ್ಯಾಟ್ರ್ ಆಗೋದಿಲ್ಲ. ಈ ಲೆಂತ್ ಮೇಲೆ ಇದ್ರ ಪ್ರಾಪರ್ಟೀಸ್ ಹಾಕಿರ್ತಾರೆ. ಏನಂತ, ದಿಸ್ ಈಸ್ ಹ್ಯಾವಿಂಗ್ ಎ ರೆಸಿಸ್ಟೆನ್ಸ್ ಆಫ್ 0.2 ohms per unit ಪ್ಲಸ್ J.1 ಅಂತ ಅಂದ್ಬಿಟ್ಟು ಹಾಕಿರ್ತಾರೆ. ಸೊ ದಿಸ್ ರೆಪ್ರೆಸೆಂಟ್ಸ್ ದಿ 1 line diagram ಆಫ್ ದಿಸ್ ಎಂಟೈರ್ ಸರ್ಕ್ಯೂಟ್, ಈವನ್ ದೋ ಇಟ್ ಈಸ್ ಇನ್ n number of kilometers. ಬಟ್ ಆ ಇಡೀ n number of kilometersದನ್ನು ಅದರ ಪ್ರಾಪರ್ಟಿ, ಅದರ ಒಂದು ಇಡೀ ಲೈನ್ದು ಪ್ರಾಪರ್ಟಿನ ಜಸ್ಟ್ ಒಂದು ಸ್ಮಾಲ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡಿ ಅದಕ್ಕೊಂದು ವ್ಯಾಲ್ಯೂನ ಇಲ್ಲಿ ಹಾಕಿದ್ದಾರೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ದಿ ಟೊಪಾಲಜಿ ಆಫ್ ದಿಸ್ ನೆಟ್ವರ್ಕ್, ಆಫ್ ದಿಸ್ ಪವರ್ ಸಿಸ್ಟಮ್ ನೆಟ್ವರ್ಕ್.
ಸೊ ಇದು ತುಂಬ ಒಂದು ದೊಡ್ಡ ಪಿಕ್ಚರಲ್ಲಿ ಹೇಳಿದೆ ನಾನು. ಸಿಂಪಲ್ ಪಿಕ್ಚರಲ್ಲಿ ಈ ಥರ ಬರುತ್ತೆ. ಇದನ್ನು ನಾವು KVL KCL ಒಂದು ಮೆಥಡ್ಸ್ಗೆ ನಾವು ಇದನ್ನು ಯೂಸ್ ಮಾಡ್ಕೋತೀವಿ, ಈ ಓರಿಯೆಂಟೆಡ್ ಗ್ರಾಫ್ಸ್ನ. ಇದಲ್ಲದೇ ನೆಟ್ವರ್ಕ್ ಟ್ರೇಸಿಂಗ್ಗೆ ಕಮ್ಯುನಿಕೇಷನ್ ಇಂಜಿನಿಯರ್ಸ್ ಆಗಿರ್ಬೋದು, ಇವರೆಲ್ಲನೂ ಕೂಡ ರೇಡಿಯೋಸ್ ಎಲ್ಲೆಲ್ಲಿ ಪ್ಲೇಸ್ ಆಗಿದೆ, ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಳ್ಳೋದಕ್ಕೋಸ್ಕರ ಈವನ್ ಈ ಥರ ಸಿಂಗಲ್ ಲೈನ್ ಡಯಾಗ್ರಾಮ್ಸ್ನ ಯೂಸ್ ಮಾಡ್ತಾರೆ. ಸೊ ಉದಾಹರಣೆಗೆ ಒಂದು ನಮ್ಮ ಮೊಬೈಲ್ ಟವರ್ಸ್ ಏನಿರುತ್ತಲ್ಲ, ಸೊ ಟವರ್ಸ್ ಎಲ್ಲೋ ಒಂದು ಕಡೆ ಇರುತ್ತೆ ಅವ್ರದ್ದು ಮೇಯ್ನ್ ಟವರಿಂದ ಇನ್ನು ಸಬ್ ಟವರ್ಸ್ಗೆಲ್ಲದಕ್ಕೂ ಹಿಂಗೆ ಕಮ್ಯುನಿಕೇಟ್ ಆಗುತ್ತೆ. ಸೊ ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿಂದ ಹೀಗೆ ಈವನ್ ದೋ ದಿಸ್ ಡಿಸ್ಟೆನ್ಸ್ ಈಸ್ ನಾಟ್ ದಿ ಆ್ಯಕ್ಚುಯಲ್ ಡಿಸ್ಟೆನ್ಸ್, ಬಟ್ ದಿಸ್ ವಿಲ್ ರೆಪ್ರೆಸೆಂಟ್ ದಿ ವಾಟ್ ಎವರ್ ರಿಕ್ವೈರ್ಡ್ ಪ್ಯಾರಾಮೀಟರ್ಸ್ ಅವ್ರಿಗೇನು ಬೇಕೋ, ಇದು ಯಾವ ಫ್ರೀಕ್ವೆನ್ಸಿನಲ್ಲಿ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಇದ್ರದ್ದೆಲ್ಲ ಇನ್ಫಾರ್ಮೇಷನ್ನ ಕೂಡ ಒಂದು ಸಿಂಗಲ್ ಲೈನ್ ಡಯಾಗ್ರಾಮ್ಸಲ್ಲಿ ಬರೆದಿರ್ತಾರೆ. ಸೊ ಈ ಒಂದು ಪ್ರಕಾರವಾಗಿ ಒಂದೊಂದು ಪಾಯಿಂಟ್ ಏನೇನಿದೆಯೋ, ಈಗ ಇದರಲ್ಲಿ ಮೊಬೈಲ್ ಟವರ್ ತೊಗೊಂಡ್ರೆ ಟವರ್ಸು, ಹಾಗೆ ಇಲ್ಲಿ ಪವರ್ ಸಿಸ್ಟಮ್ ಎಲಿಮೆಂಟ್ಸ್ ತೊಗೊಂಡ್ರೆ ಎಲಿಮೆಂಟ್ಸು, ಬಸ್ ಬಾರ್ ಇರ್ಬೋದು, ಟ್ರಾನ್ಸ್ಫಾರ್ಮರ್ ಇರ್ಬೋದು, ಸೋರ್ಸ್ ಇರ್ಬೋದು, ಇದನ್ನು ಹಾಗೆ ಈ ನೆಟ್ವರ್ಕ್ ತೊಗೊಂಡ್ರೆ ಇಲ್ಲಿರುವಂಥ ABC ಜಂಕ್ಷನ್ ಪಾಯಿಂಟ್ಸ್, ಇದನ್ನೆಲ್ಲನೂ ಕೂಡ ನೋಡ್ಸ್ ಅಂತ ಕರೀತಾರೆ. ಸೊ ಎ ನೋಡ್ ಈಸ್ ನಥಿಂಗ್ ಬಟ್ ಎ ಪಾಯಿಂಟ್ ವೇರ್ ಟೂ ಲೈನ್ಸ್ ಮೀಟ್, ಅಥವಾ ಇಟ್ ಇಸ್ ಅ ಜಂಕ್ಷನ್ ಪಾಯಿಂಟ್ ಆಫ್ ಟೂ ಆರ್ ಮೋರ್ ಲೈನ್ಸ್ ಅಂತ ಹೇಳ್ಬೋದು. ಸೊ ಈ ನೋಡ್ಗೆ ಏನು ಜಂಕ್ಷನ್ ಪಾಯಿಂಟ್ ಆಗುತ್ತಲ್ಲ, ಅದಕ್ಕೆ ಮೀಟ್ ಆಗುವಂಥ ಲೈನ್ಸೇನೆ ಬ್ರಾಂಚಸ್ ಅಂತ ಕರೀತಾರೆ. ಸೊ ಉದಾಹರಣೆಗೆ ಈಗ B is a node which is connected by 3 branches. So AB is one branch, BC is one branch, BO is another branch. ಸೊ ಈ ರೀತಿ ಇದು ಬ್ರಾಂಚ್ ಆ್ಯಂಡ್ ನೋಡ್ಸ್ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಸೊ ಈಗ ನೆಕ್ಸ್ಟು ಕೆಲವು ಟೊಪಾಲಜಿಕಲ್ ನೆಟ್ವರ್ಕ್ಸ್ ಇದ್ದಾವೆ, ಅದು ಬಹಳಷ್ಟು ಒಂದು ಫ್ರೀಕ್ವೆಂಟಾಗಿ ಯೂಸ್ ಮಾಡೋವಂಥ ಟೊಪಾಲಜಿಕಲ್ ನೆಟ್ವರ್ಕ್ಸ್. ಸೊ ಅದ್ರ ಬಗ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ನ ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಒಂದಷ್ಟು ನೆಟ್ವರ್ಕ್ಸ್ನ ನಾನಲ್ಲಿ ಡಿಫೈನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಸ್ಟ್ಯಾಂಡರ್ಡ್ ನೆಟ್ವರ್ಕ್ಸ್ ಅಂತ ಕರಿತೀವಿ. ಸೊ ಮೊದಲನೇದು ಬಂದು ಇದು T ಶೇಪಲ್ಲಿದೆ, ಇದು ನೀವು ನೋಡ್ಬೋದು, ಗಮನಿಸ್ತಾ ಇದ್ದೀರಾ. ಸೊ ಇದನ್ನ T ನೆಟ್ವರ್ಕ್ ಅಂತ ಕರೀತಾರೆ ಇದನ್ನು. ಸೊ ಇದು ಟ್ರಾನ್ಸ್ಮಿಷನ್ ಲೈನ್ಸಲ್ಲಿ ಇದನ್ನು ಈ ಒಂದು ಮಾಡೆಲ್ನ ಅಥವಾ ಈ ಒಂದು ಟೊಪಾಲಜಿನ ಭಾಳ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಇದು T ಮತ್ತು ಇದು ಪೈ ಅಂತ ಕರೀತಾರೆ. ಸೊ ಯಾಕಂದರೆ ಪೈ ಸಿಂಬಲಲ್ಲಿದೆ, ಇದು T ಸಿಂಬಲಲ್ಲಿದೆ. ಸೊ ಇದನ್ನು ಪೈ ನೆಟ್ವರ್ಕ್ ಅಂತ ಕರೀತಾರೆ, ಇದು ಪೈ ಟೊಪಾಲಜಿ ಅಂತ ಕರೀತಾರೆ. ಸೊ ಈ ಒಂದು T ನೆಟ್ವರ್ಕ್ ಮತ್ತು ಪೈ ನೆಟ್ವರ್ಕ್ ಭಾಳ ಒಂದು ಟ್ರಾನ್ಸ್ಮಿಷನ್ ಲೈನ್ಸಲ್ಲಿ ಸಾಕಷ್ಟು ಯೂಸ್ ಮಾಡುವಂಥದ್ದು. ಆ್ಯಂಡ್ ಇದು ಬಂದು ಲ್ಯಾಡರ್ ನೆಟ್ವರ್ಕ್ ಅಂತ ಕರಿತೀವಿ. ಸೊ ಇದು ನೋಡೋದಕ್ಕೆ ಒಂದು ಲ್ಯಾಡರ್ ಥರ ಇರೋದ್ರಿಂದ ಇದನ್ನು ಲ್ಯಾಡರ್ ನೆಟ್ವರ್ಕ್ ಅಂತ ಕರೀತಾರೆ. ಸೊ ಈ ಲ್ಯಾಡರ್ ನೆಟ್ವರ್ಕ್ ಬಂದು ಅಗೈನ್ ಎಲೆಕ್ಟ್ರಾನಿಕ್ಸಲ್ಲಿ ಭಾಳ ಯೂಸ್ ಆಗುವಂಥದ್ದು. ಇದು ಲ್ಯಾಡರ್ ನೆಟ್ವರ್ಕ್ಸು ಸಾಕಷ್ಟು ನೋಡ್ತೀವಿ. ಇದು ಬಂದು ಬ್ರಿಡ್ಜ್ ನೆಟ್ವರ್ಕ್ ಅಂತ ಕರೀತಾರೆ, ಅಥವಾ ವೀಟ್ ಸ್ಟೋನ್ ಬ್ರಿಡ್ಜಿಂದ ಇದು ಹೆಸರು ಬಂದಿರೋದು. ಇದು ಆ್ಯಕ್ಚುಲಿ ಮೆಜರ್ಮೆಂಟ್ಸಲ್ಲಿ ವೀಟ್ ಸ್ಟೋನ್ ಬ್ರಿಡ್ಜ್ ಮುಖಾಂತರ ಸಾಕಷ್ಟು ಒಂದು ಮೆಜರ್ಮೆಂಟ್ಸ್ ಮಾಡ್ತೀವಿ. ಸೊ ಆ ಒಂದು ಉದ್ದೇಶದಿಂದ ಇದನ್ನು ವೀಟ್ ಸ್ಟೋನ್ ಬ್ರಿಡ್ಜಿಂದ ಬರೋದ್ರಿಂದ ಇದನ್ನು ಬ್ರಿಡ್ಜ್ ನೆಟ್ವರ್ಕ್ ಅಂತ ಕರೀತಾರೆ. ಸೊ ಇದು ಮೊದಲನೇದು ಬಂದು T ನೆಟ್ವರ್ಕ್ ಇದು. ಸೊ T ಶೇಪಲ್ಲಿದೆ, ಇದು ಟ್ರಾನ್ಸ್ಮಿಷನ್ ಲೈನ್ಸಲ್ಲಿ ಯೂಸ್ ಮಾಡ್ತಾರೆ. ಎರಡನೇದು ಬಂದು ಪೈ ನೆಟ್ವರ್ಕು, ಇದು ಕೂಡ ಟ್ರಾನ್ಸ್ಮಿಷನ್ ಲೈನ್ಸಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಇದು ಮೇಲ್ಗಡೆ T ಶೇಪಲ್ಲಿದೆ, ಇದು ಪೈ ಶೇಪಲ್ಲಿದೆ, ಅದರಿಂದ ಇದನ್ನು ಪೈ ನೆಟ್ವರ್ಕ್ ಅಂತ ಕರೀತಾರೆ. ಇದು ಲ್ಯಾಡರ್ ನೆಟ್ವರ್ಕು, ಸಾಕಷ್ಟು ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಆಗುವಂಥದ್ದು. ಸೊ ಇದು ಒಂದು ಲ್ಯಾಡರ್ ಶೇಪ್ನಲ್ಲಿರೋದ್ರಿಂದ ಇದು ಲ್ಯಾಡರ್ ನೆಟ್ವರ್ಕ್ ಅಂತ ಕರೀತಾರೆ. ಇದು ಒಂದು ಬ್ರಿಡ್ಜ್ ನೆಟ್ವರ್ಕು, ಇದು ಮೆಜರ್ಮೆಂಟ್ಸಲ್ಲಿ ವೀಟ್ ಸ್ಟೋನ್ ಬ್ರಿಡ್ಜ್ ಅಂತ ಒಂದು ಸರ್ಕ್ಯೂಟ್ ಇದೆ. ಸೊ ಅದರಲ್ಲಿ ಆ ಒಂದು ವೀಟ್ ಸ್ಟೋನನ್ನು ಈ ಬ್ರಿಡ್ಜ್ ನೆಟ್ವರ್ಕ್ನ ಯೂಸ್ ಮಾಡಿ ಇದನ್ನು ಮಿಡ್ಲಲ್ಲಿ ಬರುವಂಥ ಒಂದು ಇದಕ್ಕೆ ಒಂದು ಮೆಜರ್ಮೆಂಟ್ಗೆ ಯೂಸ್ ಮಾಡೋದ್ರಿಂದ ಇದನ್ನು ಬ್ರಿಡ್ಜ್ ನೆಟ್ವರ್ಕ್ ಅಂತ ಕರೀತಾರೆ. ಹಾಗೆ ಇದನ್ನು ಲ್ಯಾಟಿಸ್ ನೆಟ್ವರ್ಕ್ ಅಂತ ಕರೀತಾರೆ, ಯಾಕೆಂದರೆ ಇದೊಂದು ಕ್ಯೂಬ್ ಶೇಪಲ್ಲಿ ಬರುತ್ತೆ, ಇದು ಲ್ಯಾಟಿಸ್ ಸ್ಟ್ರಕ್ಚರ್ಸಲ್ಲಿ ಬರುತ್ತೆ. ಸೊ ಇದು ಕೂಡ ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಆಗುತ್ತೆ, ಇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಲ್ಯಾಟಿಸ್ ನೆಟ್ವರ್ಕ್ ಅಂತ ಕರೀತಾರೆ. ಆ್ಯಂಡ್ ಇದು ಬ್ರಿಡ್ಜ್ T ನೆಟ್ವರ್ಕ್. ಸೊ ಈ ಟೊಪಾಲಜಿ ಕೂಡ ಒಂದು ಬ್ರಿಡ್ಜ್ ಶೇಪಲ್ಲಿ ಇರೋದ್ರಿಂದ ಇದು ಬ್ರಿಡ್ಜ್ T. ಸೊ Tನೂ ಇದೆ ಆ್ಯಂಡ್ ಒಂದು ಬ್ರಿಡ್ಜಿಂಗ್ ಇದೆ, ಬ್ರಿಡ್ಜಿಂಗ್ ಎಲಿಮೆಂಟ್. ಸೊ ಇದನ್ನು ಬ್ರಿಡ್ಜ್ T ನೆಟ್ವರ್ಕ್ ಅಂತ ಕರೀತಾರೆ. ಸೊ ಇಷ್ಟು ಟೈಪ್ ಆಫ್ ನೆಟ್ವರ್ಕ್ಸು ಜಾಸ್ತಿ ಫ್ರೀಕ್ವೆಂಟಾಗಿ ನಾವು ನೋಡೋ ಅಂಥ ಒಂದು ಡಿಫ್ರೆಂಟ್
ಟೊಪಾಲಜೀಸ್ ನಮ್ಮ ನೆಟ್ವರ್ಕ್ ಅನಾಲಿಸಿಸಲ್ಲಿ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಒಂದು ಸಬ್ಜೆಕ್ಟ್ಸ್ ಆಫ್ ಪವರ್ ಸಿಸ್ಟಮ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ ಇರ್ಬೋದು. ಸೊ ಇದರಲ್ಲಿ ಈ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಟೊಪಾಲಜೀಸ್ನ ವಿಲ್ ಆಲ್ವೇಸ್ ಬಿ ಎನ್ಕೌಂಟ್ರಿಂಗ್ ದಿಸ್. ಇನ್ನು ಈ ಟೊಪಾಲಜಿ ಬಂದು 1735ನಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಆ್ಯಸ್ ಅ ಬ್ರಾಂಚ್ ಆಫ್ ಜಿಯೋಮೆಟ್ರಿ. ಸೊ ಟೊಪಾಲಜಿನ ಫಸ್ಟ್ ಈ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದು ಆಯ್ಲರ್ ಅನ್ನೋನು. ಸೊ ಯೂಲರ್ ಅಥವಾ ಆಯ್ಲರ್ ಅಂತ ಕರೀತಾರೆ. ಸೊ ಇನ್ ದ ಇಯರ್ ಆಫ್ 1735. ಸೊ ಅದಾದ ನಂತರ ಅದರ ಅಪ್ಲಿಕೇಶನ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಅಥವಾ ಅಪ್ಲೈಡ್ ಫಿಸಿಕ್ಸಲ್ಲಿ ಫಸ್ಟ್ ಮಾಡಿದ್ದು ಕಿರ್ಚಾಫ್ ಇನ್ 1847. ಸೊ ಈ ಒಂದು 1847 ಆದ ನಂತರ ಎಲ್ಲನೂ ಕೂಡ ಟೊಪಾಲಜಿ ಬೇಸಿಸ್ ಮೇಲೆ ಒಂದು ನೆಟ್ವರ್ಕ್ಸ್ನ ಟ್ರೇಸ್ ಮಾಡೋದಿರ್ಬೋದು ಆ್ಯಂಡ್ ಒಂದು ನೆಟ್ವರ್ಕ್ನ ಅನಲೈಸ್ ಮಾಡೋದಿರ್ಬೋದು, ಇದೆಲ್ಲನೂ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ಇದರ ನೆಕ್ಸ್ಟ್ ನಿಮಗೆ ಬರೋವಂತಹ ಒಂದು ಕಾನ್ಸೆಪ್ಟ್ಸ್ ಏನಪ್ಪ ಅಂದರೆ ನೋಡ್ ಪೇರ್ ಮತ್ತು ಲೂಪ್ಸ್ ಅಂತ ಕರಿತೀವಿ. ಎಲೆಕ್ಟ್ರಿಕಲಲ್ಲಿ ಸಾಕಷ್ಟು ಬಾರಿ ಇದನ್ನು ಯೂಸ್ ಮಾಡ್ತಾರೆ. ಸೊ ನೋಡ್ ಪೇರ್ ಅಂತಂದರೆ ಒಂದು ಪೇರ್ ಆಫ್ ನೋಡ್ಸ್ ಅಂತ ಅಂದ್ಬಿಟ್ಟು. ಸೊ ಯಾವ ಪೇರ್ ಆಫ್ ನೋಡ್ಸ್ನ ಈಗ ಒಂದು ವೋಲ್ಟೇಜ್ ಅಕ್ರಾಸ್ 2 ನೋಡ್ಸ್ ಅಥವಾ ವೋಲ್ಟೇಜ್ ಅಕ್ರಾಸ್ 2 ಟರ್ಮಿನಲ್ಸ್ ಅಂತ ನಾವೇನು ಕರಿತೀವಿ. ಸೊ ದೋಸ್ 2 ಟರ್ಮಿನಲ್ಸ್ ಆರ್ ನಥಿಂಗ್ ಬಟ್ ನೋಡ್ ಪೇರ್ಸ್ ಅಂತ ನಾವು ಹೇಳ್ಬೋದು. ಸೊ ಇಟ್ಸ್ ಅ ಪೇರ್ ಆಫ್ ನೋಡ್ ವೇರ್ ಸಮ್ ಪ್ಯಾರಾಮೀಟರ್ ಈಸ್ ಸ್ಪೆಸಿಫೈಡ್ ಅಥವಾ ವೇರ್ ಸಮ್ ಪ್ಯಾರಾಮೀಟರ್ ಈಸ್ ಡಿಸೈರ್ಡ್ ಟು ಬಿ ಫೌಂಡ್ ಔಟ್. ಸೊ ಅದನ್ನು ನೋಡ್ ಪೇರ್ ಅಂತ ಕರೀತಾರೆ. ಲೂಪ್ ಅಂದರೆ ಯಾವ ಒಂದು ಡಿಫ್ರೆಂಟ್ ನೋಡ್ಸು ಇಂಟರ್ಕನೆಕ್ಟ್ ಆಗಿ ಒಂದು ಜಾಮೆಟ್ರಿಕಲಿ ಒಂದು ಕ್ಲೋಸ್ಡ್ ಪಾತ್ ಕ್ರಿಯೇಟ್ ಆಗುತ್ತೋ ಸೊ ಅದನ್ನು ಲೂಪ್ಸ್ ಅಂತ ಕರಿತೀವಿ. ಸೊ ಈ ಲೂಪ್ಸು ಮತ್ತು ಈ ನೋಡ್ ಪೇರು ಇದೆಲ್ಲನೂ ಕೂಡ ನಮಗೆ ಈ ಕಿರ್ಚಾಫ್ಸ್ ಲಾನಲ್ಲಿ ಕಿರ್ಚಾಫ್ಸ್ ಕರೆಂಟ್ ಲಾ. ಸೊ ಅಲ್ಲಿ ಒಂದು ನೋಡ್ಸ್ ಬೇಸಿಕಲಿ ನೋಡ್ ಅನಾಲಿಸಿಸ್ ಅಥವಾ ಒಂದು ನೋಡ್ ಕರೆಂಟ್ಸ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಲೂಪ್ಸ್ ಬಂದು ಕಿರ್ಚಾಫ್ಸ್ ವೋಲ್ಟೇಜ್ ಲಾನಲ್ಲಿ ಇದನ್ನು ಲೂಪ್ಸ್ ಅಥವಾ ಮೆಶ್ ಅಂತ ಕೂಡ ಕರೀತಾರೆ. ಸೊ ಮೆಶ್ ಅನಾಲಿಸಿಸ್ ಅಂತ ಮಾಡ್ತೀವಿ ಅಥವಾ ಲೂಪ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸೊ ಆ ಸಂದರ್ಭದಲ್ಲಿ ಈ ಲೂಪ್ಸ್ ಮೇಲೆ ಅನಲೈಸ್ ಮಾಡೋದಕ್ಕೆ ಈ ಕಾನ್ಸೆಪ್ಟ್ಸು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದು ಸಬ್ಗ್ರಾಫ್. ಸೊ ಸಬ್ಗ್ರಾಫ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಗ್ರಾಫ್ ಅಂತ ಇಟ್ಕೊಳ್ಳೋಣ. ಸೊ ಇದರ ಯಾವುದೇ ಒಂದು ಪಾರ್ಟ್ ಆಫ್ ದಿ ಎಲಿಮೆಂಟ್ ವಿಲ್ ಬಿಕಮ್ ಸಬ್ಗ್ರಾಫ್. ಸೊ ಒಂದು ಬ್ರಾಂಚ್ ಇಸ್ ಅ ಸಬ್ಗ್ರಾಫ್. ಈ ಒಂದು ಇದರಲ್ಲಿ ಒಂದು 4 ನೋಡ್ ಸೇರಿದ್ರೆ ಇದೊಂದು ಸಬ್ಗ್ರಾಫು. ಸೊ ಇದರಲ್ಲಿ ಒಂದು ಸ್ಮಾಲ್ ಇಷ್ಟು ಒಂದು ಪಾರ್ಟ್ ಆಫ್ ದಿ ನೆಟ್ವರ್ಕ್ ಅಂದರೆ ಇಷ್ಟನ್ನ ತೊಗೊಂಡು ಹೀಗೆ ತೊಗೊಂಡ್ರೆ ಇಟ್ ಈಸ್ ಅ ಸಬ್ಗ್ರಾಫ್. ಸಬ್ಗ್ರಾಫ್ ಅಂದರೆ ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ ಒರಿಜಿನಲ್ ಗ್ರಾಫ್. ಸೊ ಒಂದು ಒರಿಜಿನಲ್ ಗ್ರಾಫ್ ಏನಿದೆ ಅದರದ್ದೊಂದು ಸಬ್ಸೆಟ್. ಸೊ ಅದನ್ನು ಸಬ್ಗ್ರಾಫ್ ಅಂತ ಕರೀತಾರೆ. ಸೊ ಇದರ ನೆಕ್ಸ್ಟ್ ಬಂದು ಟ್ರೀ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತಂದರೆ ಸೊ ಎಲ್ಲ ನೋಡ್ಸನ್ನು ಸೆಲೆಕ್ಟ್ ಮಾಡಿ ಪ್ರತಿಯೊಂದು ನೋಡು ಕೂಡ ಇನ್ಕ್ಲೂಡ್ ಆಗಿರಬೇಕು ಆ್ಯಂಡ್ ನೋ ನೋಡ್ ಶುಡ್ ಬಿ ಟ್ರೇಸ್ಡ್ ಮೋರ್ ದ್ಯಾನ್ ಒನ್ಸ್. ಸೊ ಇಲ್ಲಿಂದ ಈಗ ನಾನು ಬ್ರಾಂಚಸ್ನ ಕನೆಕ್ಟ್ ಮಾಡಿದ್ರೆ ಇಷ್ಟೇ. So this becomes a tree. So where I have connected all the nodes. So ಇದರಿಂದ ಎಲ್ಲ ನೋಡ್ಸ್ನು ಕೂಡ ಜಸ್ಟ್ ಒನ್ಸ್ ನಾನು ಟಚ್ ಮಾಡಿದ್ದೀನಿ. ಸೊ ದಿಸ್ ಬಿಕಮ್ಸ್ ಎ ಟ್ರೀ. ಸೊ ಈ ಥರ ಸಾಕಷ್ಟು ಟ್ರೀಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದೊಂದು ಟ್ರೀ ಹೀಗೆ now this becomes a tree. ಸೊ ಇದ್ರದ್ದು ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೆ, ನೆಕ್ಸ್ಟ್ ಬರುತ್ತೆ. ಸೊ ಒಂದು ಡಿಫ್ರೆಂಟ್ ನಂಬರ್ ಆಫ್ ಬ್ರಾಂಚಸ್ ಮತ್ತು ಇಷ್ಟು ನೋಡ್ಸ್ ಇದ್ದರೆ ಎಷ್ಟು ನಂಬರ್ ಆಫ್ ಟ್ರೀಸ್ ಬರುತ್ತೆ ಅನ್ನೋದನ್ನು ನಾವು ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಬರುತ್ತಲ್ಲ ಆ ಕಾಂಬಿನೇಷನ್ಸ್ನ ಯೂಸ್ ಮಾಡಿ ನಾವು ಇದನ್ನು ಕಂಡುಹಿಡಿಬೋದು. ಅದನ್ನು ಆ ಪ್ರಾಬ್ಲಮ್ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ಸದ್ಯಕ್ಕೆ ಟ್ರೀ ಅಂತಂದರೆ ಜಸ್ಟ್ ನಂಬರ್ ಆಫ್ ನೋಡ್ಸ್ ಎಷ್ಟಿದೆಯೋ ಅಷ್ಟೂ ಕೂಡ ಒಂದು ಜಸ್ಟ್ ಒನ್ ಟೈಮ್ ಟ್ರೇಸ್ ಆಗಿರಬೇಕು. ಸೊ ಆ ಒಂದು ಸಬ್ಗ್ರಾಫ್ ಏನಿದೆಯೋ ಅದನ್ನು ಟ್ರೀ ಅಂತ ಕರೀತಾರೆ. ಸೊ ಈ ಟ್ರೀ ಆಗೋದಕ್ಕೆ ಸಾಕಷ್ಟು ಬ್ರಾಂಚಸ್ನ ನಾವು ಬಿಟ್ಟಿದ್ದೀವಿ. ಆ ನಂಬರ್ ಆಫ್ ಬ್ರಾಂಚಸ್ನ ನಾವೇನು ಬಿಟ್ಟಿದ್ದೀವೋ ಅದನ್ನು ಕಾರ್ಡ್ಸ್ ಅಂತ ಕರೀತಾರೆ. ಕಾರ್ಡ್ಸ್. ಓಕೆ. ಸೊ
ಇದು ದಿಸ್ ಈಸ್ ನಥಿಂಗ್ ಬಟ್ ದಿ ಕಾನ್ಸೆಪ್ಟ್ ಆಫ್ ಟ್ರೀ. ನೆಕ್ಸ್ಟ್ ಪ್ಲೇನಾರ್ ಗ್ರಾಫ್ ಅಂತಂದರೆ ಯಾವ ಗ್ರಾಫನ್ನು ನಾನು ಒಂದು ಪ್ಲೇನ್ ಅಥವಾ ಒಂದು ಶೀಟ್ ಆಫ್ ಪೇಪರಲ್ಲಿ ಅಥವಾ ಒಂದು 2 ಡೈಮೆನ್ಷನಲ್ ಒಂದು ಸ್ಟ್ರಕ್ಚರಲ್ಲಿ ನಾನು ಅದನ್ನು ನೋಡ್ಬೋದು, ಅದನ್ನು ಪ್ಲೇನಾರ್ ಗ್ರಾಫ್ ಅಂತ ಕರೀತಾರೆ. ಉದಾಹರಣೆಗೆ ದಿಸ್ ಈಸ್ ಎ ಪ್ಲೇನಾರ್ ಗ್ರಾಫ್. ಸೊ ಯಾವುದು ಆಗಿದ್ರೆ ನಾನ್ ಪ್ಲೇನಾರ್ ಗ್ರಾಫು ಅಂತಂದರೆ ಸೇ ನಾವು ದಿಸ್ ಈಸ್ ಎ ನಾನ್ ಪ್ಲೇನಾರ್ ಗ್ರಾಫ್. ಯಾಕೆಂದರೆ ಇದನ್ನು ನೀವು ನೋಡ್ಬೋದು, ಸಪೋಸ್ ಇಷ್ಟೇ ಇತ್ತು ಅಂತ ಇಟ್ಕೊಳ್ಳಿ ಈ ನೆಟ್ವರ್ಕು, ದಿಸ್ ಲುಕ್ಸ್ ಲೈಕ್ ಎ ನಾನ್ ಪ್ಲೇನಾರ್ ಗ್ರಾಫ್ ಬಟ್ ಇಟ್ ಈಸ್ ನಾಟ್ ನಾನ್ ಪ್ಲೇನಾರ್. ಯಾಕೆ ಹೇಳಿ, ಈ ಒಂದು ನೆಟ್ವರ್ಕನ್ನು ನಾನು ಇಲ್ಲೇನು ಬರೆದಿದ್ದೀನೋ ಇದನ್ನೇನು ಇದ್ರ ಮೇಲೆ ಓವರ್ ಹ್ಯಾಂಗ್ ಥರ ಬರೆದಿದ್ದೀನೋ, ದಿಸ್ ಕ್ಯಾನ್ ಬಿ ಟ್ರೇಸ್ಡ್ ಇನ್ ಎ ಡಿಫ್ರೆಂಟ್ ವೇ ಟು ಮೇಕ್ ಇಟ್ ಪ್ಲೇನಾರ್. ಸೊ ಈ ರೀತಿ ಮಾಡಿ ನಾನು ಇದನ್ನು ಪ್ಲೇನಾರ್ ಗ್ರಾಫ್ ಮಾಡ್ಬೋದು. ಅಂದರೆ ಇದನ್ನು ಯಾವುದ್ರ ಮೇಲೂ ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಿಲ್ಲದೆ ಇರೋ ಹಂಗೆ ನೋಡೋದನ್ನೇ ನಾವು ಪ್ಲೇನಾರ್ ಗ್ರಾಫ್ ಅಂತ ಕರಿತೀವಿ. ಬಟ್ ಯಾವಾಗ ಇಲ್ಲಿ ಒಂದು ಇನ್ನೊಂದು ಬ್ರಾಂಚ್ ಆ್ಯಡ್ ಆಯಿತು, ಸೊ ಇದನ್ನು ನಾನು ಈ ರೀತಿ ಹೀಗೆ ಇಲ್ಲಿಂದ ತಗೊಂಡು ಈ ಕಡೆ ಮಾಡಿದ್ರು ಕೂಡ ಇದು ಒಂದ್ರ ಮೇಲೊಂದು ಓವರ್ ಹ್ಯಾಂಗ್ ಆಗುತ್ತೆ. ಸೊ ಅದರಿಂದ ದಿಸ್ ಈಸ್ ನಾಟ್ ಎ ಪ್ಲೇನಾರ್ ಗ್ರಾಫ್, ದಿಸ್ ಇಸ್ ಎ ನಾನ್ ಪ್ಲೇನಾರ್ ಗ್ರಾಫ್. ಸೊ ಯಾವುದು ಪ್ಲೇನಾರ್ ಗ್ರಾಫ್ ಅಂದರೆ ಒಂದು ಶೀಟ್ ಆಫ್ ಪೇಪರ್ ಅಥವಾ ಒಂದು 2 ಡೈಮೆನ್ಷನಲ್ಲಿ ನಾನು ಅದ್ರ ಮೇಲೆ ನಾನು ಇದನ್ನು ಯಾವುದನ್ನು ಟ್ರಾವರ್ಸ್ ಮಾಡ್ಬೋದೋ ಅದನ್ನು ಪ್ಲೇನಾರ್ ಗ್ರಾಫ್ ಅಂತ ಕರೀತಾರೆ. ಸೊ ಯಾವುದನ್ನು ನಾನು ಟ್ರೇಸ್ ಮಾಡೋಕ್ಕಾಗಲ್ಲ, ಅಂದರೆ ಯಾವುದನ್ನು ಒಂದ್ರ ಮೇಲೆ ಒಂದು ಓವರ್ ಹ್ಯಾಂಗ್ ಥರ ಆಗಿ ಇದನ್ನು ಇದರ ಮೇಲೆ ಒಂದು ಓವರ್ ದಿಸ್ ಹೋಗುತ್ತೋ, ಸೊ ಇದನ್ನೆಲ್ಲನೂ ಕೂಡ ನಾನ್ ಪ್ಲೇನಾರ್ ಗ್ರಾಫ್ ಅಂತ ಕರಿತೀನಿ. ಯಾಕೆಂದರೆ ದಿಸ್ ಕೆನಾಟ್ ಬಿ ಟ್ರೇಸ್ಡ್ ಇನ್ ಎ ಪ್ಲೇನ್. ಇದನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಇದನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ಒಂದು ಪ್ಲೇನ್ ಆಫ್ ಪೇಪರ್ ಮೇಲೆ, ಸೊ ಇದರ ಮೇಲಿಂದ ಹೀಗೆ ಹಾದು ಹೋದಂಗೆ ಕಾಣುತ್ತೆ. ಸೊ ಅದರಿಂದ ದಿಸ್ ಇಸ್ ನಾಟ್ ಎ ಪ್ಲೇನಾರ್ ಗ್ರಾಫ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಇದು ಪ್ಲೇನಾರ್ ಗ್ರಾಫ್, ನಾನ್ ಪ್ಲೇನಾರ್ ಗ್ರಾಫ್ ನಮಗೆ ಒಂದು ಅನಾಲಿಸಿಸಲ್ಲಿ ಮುಂದೆ ಟೊಪಾಲಜಿನಲ್ಲಿ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಇದೇ ಈ ಪ್ಲೇನಾರ್ ಮತ್ತು ನಾನ್ ಪ್ಲೇನಾರ್ ಮತ್ತು ಈ ಒಂದು ಟೊಪಾಲಜಿ ಎಲ್ಲ ಹುಟ್ಕೊಂಡಿದ್ದು ನಾನು ಆವಾಗಲೇ ಹೇಳ್ದಂಗೆ 1735ನಲ್ಲಿ ಯೂಲರ್ ಯಾಕೆ ಸ್ಟಾರ್ಟ್ ಮಾಡೋದ ಅಂತಂದರೆ, ದೆರ್ ಇಸ್ ಒನ್ ಫೇಮಸ್ ಪ್ರಾಬ್ಲಮ್, ಕೊನಿಗ್ಸ್ಬರ್ಗ್ ಬ್ರಿಡ್ಜ್ ಅಂತ ಅಂದ್ಬಿಟ್ಟು ಒಂದಿದೆ. ಆ ಬ್ರಿಡ್ಜನ್ನು ಯಾವ ರೀತಿ ನಾವು ಒಂದು ಕಡೆಯಿಂದ 7 ಬ್ರಿಡ್ಜನ್ನು ನಾವು ಯಾವುದೂ ಕೂಡ ಒಂದೇ ಸಲನೇ ದಾಟಿ ಹೇಗೆ ನಾನು ಅದನ್ನು ಕಂಪ್ಲೀಟ್ ಮಾಡ್ಬೋದು ಅನ್ನೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಯೂಲರು ಈ ಒಂದು ಗ್ರಾಫ್ ಥಿಯರಿನ ಯುಟಿಲೈಸ್ ಮಾಡಿಕೊಂಡು ಹಿ ಕಮ್ಸ್ ಔಟ್ ವಿತ್ ಎ ಸೊಲ್ಯೂಷನ್, ಅಥವಾ ಹಿ ಕಮ್ಸ್ ಔಟ್ ವಿತ್ ರಾದರ್ ವಿತ್ ಅನ್ ಎಕ್ಸ್ಪ್ಲನೇಷನ್ ವೈ ಇಟ್ ಕ್ಯಾಂಟ್ ಬಿ ಡನ್ ಅಥವಾ ವೈ ದಟ್ ಪ್ರಾಬ್ಲಮ್ ಕೆನಾಟ್ ಬಿ ಸಾಲ್ವ್ಡ್ ಅಂತ ಅಂದ್ಬಿಟ್ಟು. ಸೊ ಇದ್ರದ್ದು ಟ್ರೀ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನಾವು ಇದ್ರದ್ದು ಒಂದು ಟ್ರೀ ಡಯಾಗ್ರಾಮ್ ಇದಕ್ಕೆ ತೊಗೊಂಡ್ರೆ ಇದ್ರದ್ದು ಈಕ್ವಲೆಂಟ್ ಟ್ರೀ. ಸೊ ಈ ಟ್ರೀನಲ್ಲಿರೋವಂಥ ನಂಬರ್ ಆಫ್ ಬ್ರಾಂಚಸ್ ಎಷ್ಟಪ್ಪ ಅಂತಂದರೆ, ಸೊ ಆಲ್ವೇಸ್ ದಿ ನಂಬರ್ ಆಫ್ ಬ್ರಾಂಚಸ್ ಇನ್ ಎ ಟ್ರೀ ಈಸ್ ಈಕ್ವಲ್ ಟು ನಂಬರ್ ಆಫ್ ನೋಡ್ಸ್ -1. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ 4 ನೋಡ್ ಇದೆ, 4 - 1 3 ಬ್ರಾಂಚ್ ಇರುತ್ತೆ ಒಂದು ಟ್ರೀನಲ್ಲಿ. ಅಂದರೆ ಒಂದು 4 ನೋಡ್ಸ್ ಇರೋವಂಥ ಒಂದು ಟ್ರೀನಲ್ಲಿ ಅಥವಾ 4 ನೋಡ್ಸ್ ಇರೋವಂಥ ಒಂದು ಗ್ರಾಫಲ್ಲಿ ಅದರ ಟ್ರೀ ಸ್ಟ್ರಕ್ಚರ್ನ ನಾವು ಬರೆದ್ರೆ ಆ ಟ್ರೀ ಸ್ಟ್ರಕ್ಚರಲ್ಲಿ ನಂಬರ್ ಆಫ್ ಬ್ರಾಂಚಸ್ ಬಂದು ನಂಬರ್ ಆಫ್ ನೋಡ್ಸ್ -1 ಇರುತ್ತೆ. ಸೊ ದಿಸ್ ಈಸ್ ದಿ ನಂಬರ್ ಆಫ್ ಬ್ರಾಂಚಸ್ ಇನ್ ಎ ಟ್ರೀ. ಸೊ ಇದೇ ರೀತಿ ಈ ಒಂದು ಗ್ರಾಫನ್ನು ನಾವು ಈವನ್ ಮ್ಯಾಗ್ನೆಟಿಕಲಿ ಕಪಲ್ಡ್ ಸರ್ಕ್ಯೂಟ್ಸ್ಗೂ ಬರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟ್ರಾನ್ಸ್ಫಾರ್ಮರು ಹೀಗಿತ್ತು ಅಂತಂದರೆ, ಈ ಕಡೆ ಪಾರ್ಟ್ ಏನಿದೆಯೋ, ಈ ಟ್ರಾನ್ಸ್ಫಾರ್ಮರ್ದು ಪ್ರೈಮರಿ ಪಾರ್ಟ್ ಏನಿದೆಯೋ ಅದಕ್ಕೊಂದು ಗ್ರಾಫು, ಸೆಕೆಂಡ್ರಿ ಪಾರ್ಟ್ ಏನಿದೆಯೋ ಅದಕ್ಕೆ ಇನ್ನೊಂದು ಗ್ರಾಫ್ನ ಬರೆದು ದೇರ್ ವಿಲ್ ಬಿ 2 ಪಾರ್ಟ್ಸ್ ಫಾರ್ ಎ ಸಿಂಗಲ್ ನೆಟ್ವರ್ಕ್. ಸೊ ಅದನ್ನು ಪಾರ್ಟ್ಸ್ ಆಫ್ ಎ ಇದು ಅಂದರೆ ಗ್ರಾಫ್, ಒಂದು ಸರ್ಕ್ಯೂಟ್ಗೆ ಒಂದು ನೆಟ್ವರ್ಕ್ಗೆ 2 ಪಾರ್ಟ್ಸ್ ಅಂತ ಕರಿತೀವಿ ಗ್ರಾಫ್ ಥಿಯರಿನಲ್ಲಿ. ಸೊ ದಟ್ ಈಸ್ ರಿಗಾರ್ಡಿಂಗ್ ದಿ ಪಾರ್ಟ್ಸ್. ಸೊ ಅದೇ ರೀತಿ ಈಗ ಈ ಕಂಡೀಷನಲ್ಲಿ ನಾವೀಗ ನಂಬರ್ ಆಫ್ ಬ್ರಾಂಚಸ್ ಇನ್ ಎ ಟ್ರೀ ಬಗ್ಗೆ ಹೇಳಿದ್ವಿ. ಈಗ ನಂಬರ್ ಆಫ್ ಕಾರ್ಡ್ಸ್ ಅಂದರೆ ಈ ಒಂದು ಟ್ರೀನ ಬರೆಯೋದಕ್ಕೆ
ಎಷ್ಟು ಬ್ರಾಂಚಸ್ನ ನಾವು ಎಲಿಮಿನೇಟ್ ಮಾಡ್ತಿದ್ದೀವಿ ಅಥವಾ ಎಷ್ಟು ಬ್ರಾಂಚಸ್ನ ನಾವು ಬಿಟ್ಟಿದ್ದೀವಿ ಅಂತ ಲೆಕ್ಕ ಹಾಕಬೇಕು ಅಂದರೆ, ಸೊ ಟೋಟಲ್ ನಂಬರ್ ಆಫ್ ಬ್ರಾಂಚಸ್ ಎಷ್ಟಿದೆಯೋ ಬಿ ಮೈನಸ್ ಟೋಟಲ್ ನಂಬರ್ ಆಫ್ ಬ್ರಾಂಚಸ್ ಯೂಸ್ಡ್ ಫಾರ್ ಟ್ರೀ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಬಿ ಮೈನಸ್ ಆಫ್ ಎನ್ ಮೈನಸ್ 1. ದಿಸ್ ಈಸ್ ದಿ ನಂಬರ್ ಆಫ್ ಕಾರ್ಡ್ಸ್ ಆಫ್ ಎ ಗ್ರಾಫ್. ಸೊ ಬಿ ಮೈನಸ್ ಎನ್ ಮೈನಸ್ 1. ಸೊ ಇಲ್ಲಿ ಸಪೋಸ್ ನಾನು ಆವಾಗಲೇ ಹೇಳ್ದಂಗೆ ಈ ನಂಬರ್ ಆಫ್ ಬ್ರಾಂಚಸ್ ಆಫ್ ಎ ಟ್ರೀ ಇಫ್ ದೇರ್ ಈಸ್ ಓನ್ಲಿ ಒನ್ ಪಾರ್ಟ್ ಆಫ್ ದಿ ಗ್ರಾಫ್ ಇದ್ದರೆ ಎನ್ ಮೈನಸ್ 1 ಇರುತ್ತೆ. ಸೊ ಸಪೋಸ್ ದೇರ್ ಆರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಗ್ರಾಫ್, ಸೇ ಈ ಗ್ರಾಫು ಮತ್ತು ದೇರ್ ಈಸ್ ಒನ್ ಮೋರ್ ಗ್ರಾಫ್ ಇನ್ ಎ ಸೇಮ್ ವೇ ಅಂತ ಇಟ್ಕೊಳ್ಳೋಣ. ಬೋತ್ ಆರ್ ಕಪಲ್ಡ್ ಅಂದ್ಕೊಳ್ಳೋಣ. ಇದೆರಡು ಸೇರಿ ಒಂದು ನೆಟ್ವರ್ಕ್ ಅಂತ ನಾವು ಭಾವಿಸೋಣ. ಇದನ್ನು ಭಾವಿಸ್ಕೊಂಡ್ರೆ ದಿ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಬ್ರಾಂಚಸ್ ಆಫ್ ಎ ಟ್ರೀ ಅಂತ ತೊಗೊಂಡ್ರೆ ದೇರ್ ವಿಲ್ ಬಿ ಒನ್ ಮೋರ್ ಟ್ರೀ ಲೈಕ್ ದಿಸ್. ಸೊ ಇದಕ್ಕೇನಾಗುತ್ತೆ, ನಂಬರ್ ಆಫ್ ನೋಡ್ಸ್ ಅಗೈನ್ ಇಲ್ಲಿ 1 2 3 4 4 + 4 8 ಮೈನಸ್ ನಾಟ್ 1 ಇಟ್ ವಿಲ್ ಬಿ 2. ಯಾಕೆ ಅಂತಂದರೆ ದೇರ್ ಆರ್ 2 ಪಾರ್ಟ್ಸ್ ಆಫ್ ದಿ ಗ್ರಾಫ್. ಇಲ್ಲಿ ನೋಡೋದು 1 2 3 4 5 6 ಬ್ರಾಂಚ್ ಇದೆ ಇದರಲ್ಲಿ. ಸೊ ಎನ್ ಮೈನಸ್ ಪಿ ವಿಲ್ ರೆಪ್ರೆಸೆಂಟ್ ದಿ ನಂಬರ್ ಆಫ್ ಪಾರ್ಟ್ಸ್ ಆಫ್ ಎ ಗ್ರಾಫ್ ಅಥವಾ ನಂಬರ್ ಆಫ್ ಪಾರ್ಟ್ಸ್ ಆಫ್ ಗ್ರಾಫ್ಸ್ ಇನ್ ಎ ನೆಟ್ವರ್ಕ್. ಸೊ ಎನ್ ಮೈನಸ್ ಪಿ ಆಗುತ್ತೆ ಅವಾಗ. ಸೊ ದಿಸ್ ವಿಲ್ ಬಿ ದಿ ಟೋಟಲ್ ನಂಬರ್ ಆಫ್ ಬ್ರಾಂಚಸ್ in a tree for a given network. n minus p will be the total number of branches, and accordingly number of cards ಎಷ್ಟಪ್ಪ ಬರುತ್ತೆ ಅಂದರೆ, ಸೊ b minus bt which is nothing but b minus n minus p. ಸೊ ಈ ಒಂದು ಕೇಸಲ್ಲಿ ಇದರಲ್ಲಿ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಪ್ಪ ಅಂದರೆ, ಟೋಟಲ್ ನಂಬರ್ ಆಫ್ ಬ್ರಾಂಚಸ್ ಎಷ್ಟು ಬರುತ್ತೆ, 1 2 3 4 5 6 ಇದೆ. ಸೊ 6 ಬ್ರಾಂಚು ಪ್ಲಸ್ ಇದರಲ್ಲಿ 6 ಬ್ರಾಂಚು ಮೈನಸ್ n minus p. So number of nodes is 1 2 3 4 5 6 7 8. 8 minus 2 that is 6. ಅಂದರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಇಸ್ ಈಕ್ವಲ್ ಟು 6 ಉಳಿಯುತ್ತೆ. ಸೊ ಯಾವ್ಯಾವುದಪ್ಪ ಕಾರ್ಡ್ ಅಂದರೆ, ಇದು 1, ಇದು 2, ಇದು 3, ಇದು 4, ಇದು 5, ಇದು 6. ಸೊ ಲೈಕ್ ದಟ್ b minus of n minus p will give the number of cards, and n minus p will give us the number of branches in a tree, where n represents the number of nodes. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದಿಷ್ಟು ಬೇಸಿಕ್ಸ್ ಆಫ್ ಟೊಪಾಲಜಿ. ಸೊ ಈ ಒಂದು ಬೇಸಿಕ್ಸ್ ಆಫ್ ಟೊಪಾಲಜಿ ಮೇಲೆ ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕಿರ್ಚಾಫ್ಸ್ ಲಾ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಿಫೋರ್ ವಿ ಮೂವ್ ಇನ್ ಟು ಕಿರ್ಚಾಫ್ಸ್ ಲಾ, we will solve certain problems related to this topology. Thank you friends. Please keep watching Gnana Sindhu YouTube channel.